ಮೈಸೂರಿನಲ್ಲಿಂದು ಮಹಿಷ ದಸರಾ ಆಚರಣೆ. ಕೆಲವೇ ಹೊತ್ತಿನಲ್ಲಿ ಮಹಿಷಾಸುರನ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಮಾಡಲಿದ್ದಾರೆ. ಚಾಮುಂಡಿ ಬೆಟ್ಟದ ಮೇಲಿರುವ ಮಹಿಷಾಸುರನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಈ ಒಂದು ಮಂಡಲೋತ್ಸವ ಕಾರ್ಯಕ್ರಮ ಆರಂಭ ಆಗುತ್ತೆ. ಮೈಸೂರು ಪುರಭವನದ ಹೊರಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಿದ್ಧತೆಗಳು ಕೂಡ ನಡೀತಾ ಇದೆ. ಬೆಳಗ್ಗೆ 10:30ಕ್ಕೆ ಮಹಿಷ ಮಂಡಲೋತ್ಸವ ಕಾರ್ಯಕ್ರಮ ಇರುತ್ತೆ. ಮೈಸೂರು ಪುರಭವನದ ಹೊರಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ಹೀಗಾಗಿ ಮೈಸೂರಿನಲ್ಲಿಂದು ಮಹಿಷ ದಸರಾ ಆಚರಣೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಅಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಒಂದು ವಿವಾದ ಇತ್ತು. ಕಳೆದ ವರ್ಷವೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆ ನಡೆದಿತ್ತು. ಈಗ ಅದರ ಮುಂದುವರೆದ ಭಾಗ ಬೆಳಗ್ಗೆ 10:30ಕ್ಕೆ ಮಹಿಷ ಮಂಡಲೋತ್ಸವ ಕಾರ್ಯಕ್ರಮ ಇರುತ್ತೆ. ಈಗಾಗ ಎಲ್ಲ ಅಲ್ಲಿ ಸೇರಿದ್ದಾರೆ ಈ ಒಂದು ಕಾರ್ಯಕ್ರಮನ ನೆರವೇರಿಸೋದಕ್ಕೆ. ಮಹಿಷ ದಸರಾ ಹಿನ್ನೆಲೆ ಮೈಸೂರಿನಲ್ಲಿ ನಿಷೇಧಾಜ್ಞೆ ಜಾರಿ ಕೂಡ ಇರುತ್ತೆ. ಚಾಮುಂಡಿ ಬೆಟ್ಟ ಸೇರಿ ನಗರದಾದ್ಯಂತ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿದೆ. ಸೆಪ್ಟೆಂಬರ್ 30ರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಈ ಒಂದು ನಿಷೇಧಾಜ್ಞೆ ಇರುತ್ತೆ. ಮೆರವಣಿಗೆ, ಪ್ರತಿಭಟನೆ, ಬೈಕ್ ರ್ಯಾಲಿ, ಬಹಿರಂಗ ಸಭೆ, ಸಾರ್ವಜನಿಕ ಸ್ಥಳದಲ್ಲಿ ಪ್ರಚಾರ, ಧ್ವನಿವರ್ಧಕಗಳ ಬಳಕೆ, 5ಕ್ಕಿಂತ ಹೆಚ್ಚು ಜನರು ಗುಂಪು ಸೇರುವುದಕ್ಕೆ ನಿಷೇಧ ಹೇರಲಾಗಿದೆ. ಪರ ವಿರೋಧ ಘೋಷಣೆ, ಪಟಾಕಿ ಸಿಡಿಸಿ ಸಂಭ್ರಮವನ್ನು ಕೂಡ ಪಡೋಂಗಿಲ್ಲ. ಫ್ಲೆಕ್ಸ್, ಬ್ಯಾನರ್ ಅಳವಡಿಕೆ, ಕರಪತ್ರಗಳನ್ನು ಹಂಚುವುದು, ಇದೇ ರೀತಿಯಾಗಿ ಮೂರ್ತಿ ಮೆರವಣಿಗೆ ಮಾಡುವುದಕ್ಕೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಈ ಒಂದು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಆದೇಶವನ್ನ ನೀಡಿದ್ದಾರೆ. ಸಾರ್ವಜನಿಕರು ಸೇರಂಗಿಲ್ಲ, ಒಟ್ಟಿಗೆ ಪಟಾಕಿ ಸಿಡಿಸಂಗಿಲ್ಲ, ಅದರ ಜೊತೆಗೆ ಮೆರವಣಿಗೆ ಮಾಡೋಂಗಿಲ್ಲ. ಇದೆಲ್ಲವನ್ನು ಕೂಡ ಒಂದು ನಿಯಮವನ್ನ ಪಾಲಿಸಲೇಬೇಕಾಗಿದೆ. ಯಾಕಂದ್ರೆ ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿರುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಒಂದು ವಿವಾದ ಕೂಡ ಇತ್ತು ಕಳೆದ ವರ್ಷ. ಮಹಿಷ ದಸರಾ ಆಚರಣೆ ಮಾಡಬಾರ್ದು ಅಂತ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ. ಕಳೆದ ವರ್ಷನೂ ಕೂಡ ಇದ್ರ ಬಗ್ಗೆ ಒಂದು ಸಾಕಷ್ಟು ಚರ್ಚೆ ಇತ್ತು. ಇದ್ರ ಬಗ್ಗೆ ಸಾಕಷ್ಟು ಒಂದು ಪ್ರತಿಭಟನೆ ಕೂಡ ನಡೆಸಿದ್ರು. ಅದರ ಮುಂದುವರೆದ ಭಾಗ ಈ ವರ್ಷವೂ ಕೂಡ ಏನಾಗ್ತಾ ಇದೆ ಅಲ್ಲಿ? ಇತ್ತೀಚಿನ ವರ್ಷಗಳಲ್ಲಿ ದಸರಾ ಸಂದರ್ಭದಲ್ಲಿ ಮಹಿಷ ದಸರಾ ಆಚರಣೆ ಮಾಡುವಂತಹ ಸಂಪ್ರದಾಯ ಮುಂದುವರೆದುಕೊಂಡು ಬರ್ತಾ ಇದೆ. ಆದ್ರೆ ಪ್ರತಿ ವರ್ಷವೂ ಒಂದು ವಿಚಾರ ಬಹಳ ಚರ್ಚೆಗೆ ಗ್ರಾಸ ಆಗುತ್ತೆ. ಅಂದ್ರೆ ಚಾಮುಂಡಿ ಬೆಟ್ಟದಲ್ಲಿರುವ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನ ಏನಿದೆ, ಅದರ ಆವರಣದಲ್ಲಿರುವ ಮಹಿಷಾಸುರ ಪ್ರತಿಮೆ ಏನಿದೆ, ಅಲ್ಲಿಗೆ ಮಾಲಾರ್ಪಣೆ ಮಾಡಬೇಕು, ಅದಕ್ಕೆ ಅನುಮತಿಯನ್ನ ಕೊಡಿ ಅನ್ನುವುದು ಮಹಿಷ ದಸರಾ ಆಚರಣಾ ಸಮಿತಿಯ ಅತಿ ದೊಡ್ಡ ಆಗ್ರಹ ಆಗಿದೆ. ಆದ್ರೆ ಅಲ್ಲಿ ಮಹಿಷ ದಸರಾ ಮಹಿಷನ ಪ್ರತಿಮೆ ಏನಿದೆ ಅಲ್ಲಿಗೆ ಮಾಲಾರ್ಪಣೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ರೆ ಕಾನೂನು ಸಂಘರ್ಷ ಏರ್ಪಡುತ್ತೆ ಅನ್ನುವ ಕಾರಣಕ್ಕಾಗಿ ಅನುಮತಿಯನ್ನ ರದ್ದು ಮಾಡೋದು, ಮತ್ತು ಒಂದು ವೇಳೆ ಅಲ್ಲಿಗೆ ಅವಕಾಶವನ್ನ ಮಾಡಿಕೊಟ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನ ಬಿಜೆಪಿಯ ನಾಯಕರು ಹೇಳುವ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಇದು ಇಕ್ಕಟ್ಟಿನ ಪರಿಸ್ಥಿತಿ. ಅನುಮತಿಯನ್ನ ಕೊಟ್ರೆ ಬಿಜೆಪಿ ಅವರಿಗೆ ನಿಷ್ಠೂರ ಆಗ್ಬೇಕಾಗುತ್ತೆ. ಅನುಮತಿಯನ್ನ ಕೊಟ್ರೆ ದಸರಾ ಆಚರಣಾ ಸಮಿತಿಗೆ ಖುಷಿ ಆಗುತ್ತೆ, ಆದ್ರೆ ಬಿಜೆಪಿ ಅವರ ನಿಷ್ಠೂರವನ್ನ ಗಟ್ಟಿಕೊಳ್ಬೇಕಾಗತ್ತೆ. ಆದ್ರೆ ಅನುಮತಿಯನ್ನ ಕೊಡದೇ ಇದ್ರೆ ಎಡಪಂಥೀಯ ಸಮುದಾಯಗಳ ನಿಷ್ಠೂರವನ್ನ ಕಟ್ಟಿಕೊಳ್ಬೇಕಾಗುತ್ತೆ. ಆಚರಣಾ ಸಮಿತಿ ಅದಕ್ಕೆ ದೊಡ್ಡ ಮಟ್ಟದ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಗೊಂದಲದ ಕಾರಣಕ್ಕಾಗಿ ಈ ಬಾರಿಯೂ ಕೂಡ 144 ಸೆಕ್ಷನ್ ಅನ್ನ ಚಾಮುಂಡಿ ಬೆಟ್ಟ ಮತ್ತು ಮೈಸೂರು ನಗರಾದ್ಯಂತ ಅಳವಡಿಸಲಾಗಿದೆ. ಅಂದ್ರೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಕೇವಲ ಪುರಭವನದ ಆವರಣದಲ್ಲಿ ಒಂದು ಸಭಾ ಕಾರ್ಯಕ್ರಮವನ್ನ ಮಾಡಿಕೊಳ್ಳಿಕ್ಕೆ ಮಾತ್ರ ಅವಕಾಶವನ್ನ ಕೊಡಲಾಗಿದೆ. ಅದಾಗಿಯೂ ಕೂಡ ಮಹಿಷ ದಸರಾ ಆಚರಣಾ ಸಮಿತಿ ಅಶೋಕಪುರಂನಿಂದ ಪುರಭವನದ ಸಭಾ ಕಾರ್ಯಕ್ರಮ ಏನಿದೆ ಅಲ್ಲಿವರೆಗೆ ಮೆರವಣಿಗೆಯನ್ನ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆ ಮೆರವಣಿಗೆಗೆ ಯಾವುದೇ ರೀತಿಯ ಅಡ್ಡಿಗಳು ಆಗದ ರೀತಿಯಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮೈಸೂರಿನ ನಗರ ಪೊಲೀಸರು ಮಾಡಿಕೊಂಡಿದ್ದಾರೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ರಂಗಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.